ಆತ್ಮೀಯ ವೀಕ್ಷಕರೇ, ಗಿರಿದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಗಂ ಗಣಪತಿಯೇ ನಮಃ, ಶ್ರೀ ಮಾತ್ರೇ ನಮಃ, ಶ್ರೀ ಗುರುಭ್ಯೋ ನಮಃ. ಓಂ ಐಂ ಹ್ರೀಂ ಶ್ರೀಂ ಹರಿಮರ್ಕಟ ಮರ್ಕಟಾಯ ಸ್ವಾಹ. ಅಸಾಧ್ಯ ಸಾಧಕ ಸ್ವಾಮಿನಿನ್ ತವ ಕಿಂ ವದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧಯ ಪ್ರಭು. ವಾರದ ಭವಿಷ್ಯವನ್ನು ತಿಳಿಯೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ಈ ಮೇಷರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಸುಖ, ಕೃಷಿ ಕಾರ್ಯಗಳು ಬಿಡುವಿಲ್ಲದೆ ನಡೆಯುವುದು, ಆಡಳಿತ ವರ್ಗದವರಿಂದ ಪ್ರಶಂಸೆಗಳು ಸಿಗುವಂಥದ್ದು, ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಫಲ ಸಿಗುವಂಥದ್ದು. ಮಂಗಳ ಬುಧವಾರಗಳಲ್ಲಿ ಮನಸ್ಸಿಗೆ ವ್ಯಾಕುಲತೆ, ಮಾನಹಾನಿ, ಧನಕ್ಷಯ, ಶರೀರ ಆಲಸ್ಯವು, ಪ್ರಯಾಣಗಳಲ್ಲಿ ಎಚ್ಚರ ವಹಿಸಬೇಕು. ದಾಂಪತ್ಯದಲ್ಲಿ ವಿರಸ, ಅನಿರೀಕ್ಷಿತ ಅಡ್ಡಿ ಆತಂಕಗಳು ಬರುವ ಸಂಭವವಿದೆ. ಜಾಗರೂಕತೆಯಿಂದ ಇರುವುದು ಉತ್ತಮ. ಇಂದಿನ ಕಾರ್ಯವೈಖರಿಯನ್ನು ಸ್ವಲ್ಪ ಬದಲಿಸಿ. ಆದಾಯವು ಮಂದಗತಿಯಲ್ಲಿರುತ್ತದೆ. ಗುರು ಶುಕ್ರ ಶನಿವಾರಗಳಲ್ಲಿ ಒಳ್ಳೆಯ ಆರೋಗ್ಯ, ಶರೀರ ಸೌಖ್ಯ, ಸ್ತ್ರೀ ಸೌಖ್ಯ. ಹಿಂದಿನ ಕಹಿ ಘಟನೆಗಳು ಮರೆಯಲು ಒಳ್ಳೆಯ ಸಮಯ. ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದರೆ ಜಯವಾಗುವುದು. ಅವಕಾಶಗಳನ್ನು ಜಾಣತನದಿಂದ ಉಪಯೋಗಿಸಿಕೊಂಡಲ್ಲಿ ಜೀವನದಲ್ಲಿ ಸ್ಥಿರತೆ ಪ್ರಾಪ್ತಿಯಾಗುವುದು. ಗೃಹಯೋಗವಿದೆ. ಸಂಗಾತಿಯಿಂದ ಆರ್ಥಿಕ ಲಾಭ, ಪುಣ್ಯಕ್ಷೇತ್ರ ದರ್ಶನ. ನಿಮ್ಮ ತಂದೆಯವರಿಗೆ ನಿಮ್ಮಿಂದ ಲಾಭವಾಗುವಂಥದ್ದು. ಇವರಿಗೆ ಪರಿಹಾರ ಸಂ ಶನೇಶ್ವರಾಯ ನಮಃ ಎನ್ನುವ ಮಂತ್ರವನ್ನು ಜಪಿಸುವುದು. ವೃಷಭರಾಶಿ. ಈ ವೃಷಭರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಆಲೋಚಿಸಿದ ಕಾರ್ಯಸಿದ್ಧಿ, ಪ್ರಯತ್ನಿಸಿದ ಕಾರ್ಯಗಳು ಕೈಗೂಡುವುದು, ಮನೆಯಲ್ಲಿ ಶಾಂತಿಯ ವಾತಾವರಣ ಇರುವಂಥದ್ದು, ಪಿತೃವರ್ಗದವರಿಂದ ಲಾಭವಾಗುವುದು, ವಿವಾಹ ಯೋಗ, ಕುಟುಂಬದಲ್ಲಿ ಸಂತೃಪ್ತಿಕರ ವಾತಾವರಣ. ಮಂಗಳ ಬುಧವಾರಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಸಂತೋಷ, ಹಿರಿಯ ಸೋದರ ಸೋದರಿಯಿಂದ ಲಾಭ. ಉತ್ತಮ ಕಾರ್ಯವನ್ನು ಅನುಷ್ಠಾನಗೊಳಿಸುವಲ್ಲಿ ವಿಳಂಬ ಬೇಡ. ನಿಧಾನಗತಿಯ ಕಾರ್ಯಗಳು ಚುರುಕಾಗಿ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ತರುವಂಥದ್ದು. ತಮ್ಮ ತಂಗಿಯಂದಿರಿಂದ ಲಾಭ, ವೃತ್ತಿಯಲ್ಲಿ ಏಳಿಗೆ. ಕಾರ್ಮಿಕರಲ್ಲಿನ ಸಮಸ್ಯೆ ಬಗೆಹರಿಸಿಕೊಳ್ಳುವಿರಿ. ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಅಭಿವೃದ್ಧಿಯ ಕಾಲ. ಸಂತಾನ ಯೋಗ. ಗುರು ಶುಕ್ರ ಶನಿವಾರಗಳಲ್ಲಿ ಮನಸ್ಸಿಗೆ ವ್ಯಾಕುಲತೆ, ಬಂಧು ವೈರತ್ವ, ಅಪವಾದಗಳಿಗೆ ಕುಗ್ಗಬೇಡಿ. ಕೃಷಿಗೆ ಸಂಬಂಧಿಸಿದಂತೆ ಪ್ರಾಕೃತಿಕ ವಿಕೋಪ. ತಮ್ಮ ತಂಗಿಯಂದಿರಲ್ಲಿ ಸ್ವಲ್ಪ ಮನಸ್ತಾಪಗಳು ಬರುವಂಥದ್ದು. ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ. ಮಕ್ಕಳ ಜೊತೆಗೆ ವಾದ ವಿವಾದಗಳು ಆಗುವ ಸಂಭವವಿದೆ. ಇವರಿಗೆ ಪರಿಹಾರ ಸೂರ್ಯ ನಮಸ್ಕಾರ ಮಾಡತಕ್ಕದ್ದು. ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ದೂರದೇಶ ಪ್ರಯಾಣ, ಉದ್ಯೋಗದಲ್ಲಿ ತೊಂದರೆಗಳು, ವೃಥಾ ಕಲಹಗಳು, ಅಧಿಕಾರಿಗಳೊಂದಿಗೆ ವಾದಿಸದೆ ಅವರು ಹೇಳುವ ಕಾರ್ಯಗಳನ್ನು ಮಾಡುವುದು ನಿಮಗೆ ಒಳ್ಳೆಯದು. ಮನೆಯಲ್ಲಿ ಕಲಹಗಳುಂಟಾಗುವುದು. ಮಂಗಳ ಬುಧವಾರಗಳಲ್ಲಿ ಪ್ರಯತ್ನಿಸಿದ ಕಾರ್ಯಗಳು ಕೈಗೂಡುವುದು, ಬಂಧು ಮಿತ್ರರ ಜೊತೆಗೆ ಸಂತೋಷದಿಂದ ಕಾಲ ಕಳೆಯುವುದು. ನಿಮ್ಮ ಅಂತರಾತ್ಮದ ಮಾತನ್ನು ಕೇಳುವುದರಿಂದ ಶ್ರೇಯಸ್ಸು ಉಂಟಾಗುತ್ತದೆ. ತಮ್ಮ ತಂಗಿಯರ ಜೊತೆಗೆ ಮನಸ್ತಾಪಗಳು ಬರಲಿದೆ. ಜೋಪಾನ. ಪಾಲುದಾರಿಕೆಯಲ್ಲಿ ಲಾಭ. ಗುರು ಶುಕ್ರ ಶನಿವಾರಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಸುಖ, ಸಂತೋಷ. ವ್ಯವಹಾರಗಳಲ್ಲಿ ಜಯವನ್ನು ಕಾಣುವಿರಿ ಹಾಗೂ ನಿಮ್ಮ ವ್ಯವಹಾರಗಳಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ಯೋಜನೆಗಳಿಗೆ ಪಾಲುದಾರರಿಂದ ಪ್ರತಿಕ್ರಿಯೆ ಸಿಗುವಂಥದ್ದು. ವಾಣಿಜ್ಯ ವ್ಯಾಪಾರದಿಂದ ಲಾಭ. ಮಕ್ಕಳಲ್ಲಿ ಅಭಿವೃದ್ಧಿಯನ್ನು ಕಾಣುವಿರಿ. ವಿವಾಹ ಯೋಗ, ಸಂತಾನ ಯೋಗ, ಧನಲಾಭ. ಸಜ್ಜನರ ಸಾಂಗತ್ಯ ಸಿಗಲಿದೆ. ನಿಮ್ಮ ಸಂಗಾತಿಯ ಆದಾಯದಲ್ಲಿ ಹೆಚ್ಚಳವಾಗುವಂಥದ್ದು. ಇವರಿಗೆ ಪರಿಹಾರ ಕುಜಶಾಂತಿ ಮಾಡತಕ್ಕದ್ದು. ಈಗ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಅಜೀರ್ಣ ವ್ಯಾಧಿಯಿಂದ ಬಾಧೆ, ಕಾಲುಗಳಲ್ಲಿ ನೋವಿನ ಬಾಧೆ, ದೇಹಕ್ಕೆ ಅನಾರೋಗ್ಯ, ಬಂಧು ಮಿತ್ರರ ಸಜ್ಜನರಲ್ಲಿ ವಿರೋಧವೇರ್ಪಡುವುದು, ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗುವುದು. ಮಂಗಳ ಬುಧವಾರಗಳಲ್ಲಿ ವಸ್ತ್ರಗಳು ಹಾನಿಯಾಗುವುದು, ಅಧಿಕ ಖರ್ಚು. ನಿಮ್ಮ ಆದಾಯ ಮಂದಗತಿಯಲ್ಲಿರುವುದು. ತಂದೆ ಜೊತೆ ಮನಸ್ತಾಪಗಳುಂಟಾಗುವುದು. ನಿಮ್ಮ ಆರೋಗ್ಯಕ್ಕಾಗಿ ಹಣ ಖರ್ಚು ಮಾಡುವಂಥದ್ದು. ನಿಮ್ಮ ತಂಗಿಯ ಜೊತೆಗೆ ಕಲಹಗಳುಂಟಾಗುವುದು. ಕೃಷಿಗಳಲ್ಲಿ ನಷ್ಟ. ಗುರು ಶುಕ್ರ ಶನಿವಾರಗಳಲ್ಲಿ ಆಲೋಚಿಸಿದ ಕಾರ್ಯಸಿದ್ಧಿ, ನಿರೀಕ್ಷೆಯ ತಕ್ಕಂತೆ ನಿಮ್ಮ ಆದಾಯವು ಹೆಚ್ಚಳ,
ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಗೃಹಯೋಗ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಉಂಟಾಗುವುದು, ತಾಯಿಯ ಜೊತೆಯ ಸಂತೋಷದಿಂದ ಕಾಲ ಕಳೆಯುವುದು, ಋಣದಿಂದ ಮುಕ್ತಿ, ಆರೋಗ್ಯದಲ್ಲಿ ಸುಧಾರಣೆ. ಇವರಿಗೆ ಪರಿಹಾರ ದುರ್ಗಾದೇವಿಯ ಆರಾಧನೆ ಮಾಡುವುದು. ಈಗ ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಯಶಸ್ಸು ವೃದ್ಧಿ, ಸೌಭಾಗ್ಯ ವೃದ್ಧಿ, ಸ್ತ್ರೀ ಸೌಖ್ಯವು, ವಿವಾಹ ಯೋಗ, ಹಿರಿಯ ಸೋದರ ಸೋದರಿಯಿಂದ ಲಾಭ, ಸಂತಾನದಿಂದ ಲಾಭ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಉಂಟಾಗುವುದು. ಮಂಗಳ ಬುಧವಾರಗಳಲ್ಲಿ ಅಜೀರ್ಣ ವ್ಯಾಧಿಯಿಂದ ಬಾಧೆ, ಪ್ರಯಾಣಗಳಲ್ಲಿ ಎಚ್ಚರ ವಹಿಸಬೇಕು. ನಿಮ್ಮ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ನಡೆಯುವಂಥದ್ದು. ಜಮೀನು ವಿಷಯಗಳಲ್ಲಿ ಎಚ್ಚರದಿಂದ ಇರಬೇಕು. ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಅಧಿಕಾರಿಗಳಿಂದ ಒತ್ತಡ. ಗುರು ಶುಕ್ರ ಶನಿವಾರಗಳಲ್ಲಿ ಅನ್ಯ ಸ್ಥಳಗಳಿಗೆ ಪ್ರಯಾಣ, ವೃಥಾ ಕಲಹಗಳು, ಸ್ವಂತ ಉದ್ಯೋಗಗಳಿಗೆ ಅಷ್ಟು ಡೆವಲಪ್ಮೆಂಟು ಕಾಣುತ್ತಿಲ್ಲ. ಹೆಚ್ಚು ಹಣವನ್ನು ಇನ್ವೆಸ್ಟ್ ಮಾಡಬೇಡಿ. ಕುಟುಂಬದಲ್ಲಿ ಕಲಹಗಳು, ಆದಾಯಕ್ಕಿಂತ ಖರ್ಚು ಜಾಸ್ತಿ, ಉಷ್ಣತಾಪದಿಂದ ಬಾಧೆ, ಕಣ್ಣಿನ ತೊಂದರೆ, ವಾಣಿಜ್ಯ ವ್ಯಾಪಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸುವುದು ಉತ್ತಮ. ಇವರಿಗೆ ಪರಿಹಾರ ಶನಿವಾರ ಆಂಜನೇಯ ಸ್ವಾಮಿಗೆ ತುಳಸಿಯ ಹಾರವನ್ನು ಸಮರ್ಪಣೆ ಮಾಡುವುದು. ಈಗ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಸ್ಥಾನ ಭದ್ರತೆ ಇರುವುದು, ಧನಲಾಭವು, ಯಶಸ್ಸು ವೃದ್ಧಿಸುವುದು, ವಾಣಿಜ್ಯ ವ್ಯಾಪಾರದಲ್ಲಿ ಎಚ್ಚರ ವಹಿಸಬೇಕು. ನಿಮ್ಮ ವೃತ್ತಿಯಲ್ಲಿ ಏಳಿಗೆ ಸಮಯ, ಅದನ್ನು ಕಾಪಾಡಿಕೊಳ್ಳಬೇಕು. ಮಂಗಳ ಬುಧವಾರಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಯಶಸ್ಸು ವೃದ್ಧಿಸುವುದು, ಸೌಭಾಗ್ಯ ವೃದ್ಧಿ, ಸಾಮರ್ಥ್ಯ, ದಕ್ಷತೆ, ಸೇವಾ ಮನೋಭಾವನೆಗಳಿಂದ ಸಂಸ್ಥೆಯಲ್ಲಿ ಜವಾಬ್ದಾರಿಯುತ ಹುದ್ದೆ ನಿಮ್ಮದಾಗಲಿದೆ. ಸತ್ಕಾರ ಸಮಾರಂಭಗಳಲ್ಲಿ ಭಾಗವಹಿಸುವಿರಿ. ಧನಲಾಭ, ಬಂಧುಗಳ ಜೊತೆ ಪ್ರೀತಿ ವಿಶ್ವಾಸದಿಂದ ಕಾಲ ಕಳೆಯುವುದು, ಆಚಾರ ವಿಚಾರಗಳನ್ನು ಪಾಲಿಸುವುದು. ಗುರು ಶುಕ್ರ ಶನಿವಾರಗಳಲ್ಲಿ ಪ್ರಯಾಣಗಳಲ್ಲಿ ಎಚ್ಚರ ವಹಿಸಬೇಕು. ದೋಷಪೂರಿತ ಭೋಜನದಿಂದ ದೇಹಕ್ಕೆ ಅನಾರೋಗ್ಯ, ಬೇರೆಯವರ ಮನಸ್ಸಿಗೆ ನೋವಾಗುವಂಥ ಮಾತುಗಳು ಬಳಸದೇ ಇರುವುದು ಉತ್ತಮ. ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ಅರ್ಥ ಮಾಡಿಕೊಂಡರೆ ತುಂಬ ಒಳಿತು. ಸ್ತ್ರೀ ಸೌಖ್ಯವಿರದೇ ಹೋಗುವುದು. ಇವರಿಗೆ ಪರಿಹಾರ ಸುಬ್ರಹ್ಮಣ್ಯ ಪೂಜೆ ಮಾಡತಕ್ಕದ್ದು. ತುಲಾರಾಶಿ. ಈ ತುಲಾರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚುವುದು, ಮನಸ್ಸಿಗೆ ವ್ಯದೆ, ಉದ್ಯೋಗ ಸಂಬಂಧಿತ ಚಟುವಟಿಕೆಯಲ್ಲಿ ಅಸಮಾಧಾನಕರ ವಾತಾವರಣ, ಪ್ರಯಾಣಗಳಲ್ಲಿ ತೊಂದರೆಗಳು, ಕೆಲಸ ಕಾರ್ಯಗಳಲ್ಲಿ ವಿಳಂಬ. ಮಂಗಳ ಬುಧವಾರಗಳಲ್ಲಿ ಒಳ್ಳೆಯ ಆರೋಗ್ಯ, ಧನಲಾಭವು, ನಿಮ್ಮ ಕಾರ್ಯ ಸಾಧನೆಯನ್ನು ಮಾಡುವತ್ತ ಹೆಚ್ಚು ಗಮನ ಕೊಡುವಿರಿ. ವೃತ್ತಿಯಲ್ಲಿ ಏಳಿಗೆ, ಪ್ರಯತ್ನಗಳು ಫಲಕಾರಿಯಾಗಿ ಆರ್ಥಿಕವಾಗಿ ಅನುಕೂಲ ಉಂಟಾಗುವುದು. ಸಂತಾನ ಯೋಗ. ಗುರು ಶುಕ್ರ ಶನಿವಾರಗಳಲ್ಲಿ ಮನಸ್ಸಿಗೆ ಸುಖ, ಸಂತೋಷ, ವಿವಾಹ ಯೋಗ, ಸಂತಾನ ಯೋಗ. ವಿದೇಶದಲ್ಲಿ ಓದುತ್ತಿರುವವರಿಗೆ ಹೆಚ್ಚಿನ ಅನುಕೂಲಗಳು ದೊರೆಯಲಿವೆ. ಕೃಷಿ ಮಾಡುವವರಿಗೆ ಹೆಚ್ಚಿನ ಅಭಿವೃದ್ಧಿ ಇರುತ್ತದೆ. ಮನೆಯ ಆರ್ಥಿಕ ಪರಿಸ್ಥಿತಿಯಲ್ಲಿ ಹಂತ ಹಂತವಾಗಿ ಸುಧಾರಣೆಯನ್ನು ಕಾಣುತ್ತೀರಿ. ನಿವೇಶನ ಖರೀದಿಸುವ ಯೋಜನೆ ಹಾಕಿಕೊಳ್ಳಬಹುದು. ಇವರಿಗೆ ಪರಿಹಾರ ಸುಬ್ರಹ್ಮಣ್ಯ ಪೂಜೆ ಮಾಡತಕ್ಕದ್ದು. ಈಗ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಚಂಚಲ ಸ್ವಭಾವ, ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗುವುದು, ಮಕ್ಕಳಿಂದ ನಿಮ್ಮ ಮನಸ್ಸು ಆತಂಕಕ್ಕೆ ಒಳಗಾಗುವುದು, ಪ್ರಯಾಣಗಳಲ್ಲಿ ಎಚ್ಚರ ವಹಿಸಬೇಕು. ಮಂಗಳ ಬುಧವಾರಗಳಲ್ಲಿ ಮಕ್ಕಳ ಜೊತೆಗೆ ವೈರತ್ವ, ತಾಯಿಯ ಜೊತೆಗೆ ವೈಮನಸ್ಸು, ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದುಳಿಯುವರು, ಕೃಷಿಗಳಲ್ಲಿ ಬೆಳೆ ರೋಗದಿಂದ ಸಮಸ್ಯೆ ಕಾಣಬಹುದು. ವ್ಯವಹಾರದಲ್ಲಿ ಗೋಪ್ಯತೆಯನ್ನು ಕಾಪಾಡಿಕೊಳ್ಳಿ. ವಾಣಿಜ್ಯ ವ್ಯಾಪಾರದಿಂದ ನಷ್ಟ ಆಗುವಂಥದ್ದು. ವಿವಾಹ ವಿಷಯದಲ್ಲಿ ವಿಳಂಬವಾಗುವುದು. ಗುರು ಶುಕ್ರ ಶನಿವಾರಗಳಲ್ಲಿ ವೃತ್ತಿಯಲ್ಲಿ ಏಳಿಗೆ, ಯಶಸ್ಸು ವೃದ್ಧಿಯಾಗುವುದು. ಕರ್ಮನಿಷ್ಠೆ ಮತ್ತು ಪ್ರಾಮಾಣಿಕತೆಗೆ ತಕ್ಕ ಫಲ ಪಡೆಯುತ್ತೀರಿ. ಒಳ್ಳೆಯ ಆರೋಗ್ಯ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಒಳ್ಳೆಯ ಲಾಭ, ತಂದೆಯಿಂದ ಲಾಭ, ಸರ್ಕಾರಿ ಕೆಲಸ ಮಾಡುವವರಿಗೆ ಅಭಿವೃದ್ಧಿ ಉಂಟಾಗುವುದು. ಇವರಿಗೆ ಪರಿಹಾರ ಸಂ ಶನೇಶ್ವರಾಯ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು. ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಧೈರ್ಯವು, ವಸ್ತ್ರಲಾಭವು, ಧನಾರ್ಜನೆ, ವಿವಾಹ ಯೋಗ, ಪಾಲುದಾರಿಕೆಯಲ್ಲಿ ಲಾಭ, ಮಹಿಳೆಯರಿಗೆ ಪ್ರಶಂಸೆಗಳು ಸಿಗುವಂಥದ್ದು. ಮಂಗಳ ಬುಧವಾರಗಳಲ್ಲಿ ಚಂಚಲ ಸ್ವಭಾವ, ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗುವುದು,
ಶತ್ರುಗಳ ಜೊತೆ ವಾದಗಳು, ಪ್ರಯಾಣಗಳಲ್ಲಿ ಕಷ್ಟಗಳು, ಮನಸ್ತಾಪಗಳು, ಬಂಧುಗಳ ಜೊತೆ ವೈಮನಸ್ಸು ಉಂಟಾಗುವುದು. ಗುರು ಶುಕ್ರ ಶನಿವಾರಗಳಲ್ಲಿ ಸೋಮಾರಿತನ, ಮನಸ್ಸಿಗೆ ವ್ಯದೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗುವುದು. ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಅಸಮಾಧಾನಕರ ವಾತಾವರಣ, ವಾತಶೂಲ, ಶಾರೀರಿಕ ಪೀಡೆ, ಮನಕ್ಲೇಶ. ನಿಮ್ಮ ಆರೋಗ್ಯದ ಕಡೆ ತುಂಬ ಗಮನ ಹರಿಸಬೇಕು. ಧನ ನಷ್ಟವು. ಇವರಿಗೆ ಪರಿಹಾರ ಶನಿ ಹಾಗೂ ರವಿ ಶಾಂತಿ. ಈಗ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಮನಸ್ಸಿಗೆ ಕ್ಲೇಶವು, ಧನವ್ಯಯವು, ವಸ್ತುಗಳ ಹಾನಿಯಾಗುವುದು, ಸತ್ವವಿರದ ಆಹಾರ ಸೇವನೆಯಿಂದ ಅನಾರೋಗ್ಯ ಬಾಧೆ ಇರುವುದು. ಮಂಗಳ ಬುಧವಾರಗಳಲ್ಲಿ ಧೈರ್ಯವು, ಸೌಖ್ಯವು, ವಸ್ತ್ರಲಾಭವು. ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಒಳ್ಳೆಯ ಅಭಿವೃದ್ಧಿಯ ಕಾಲ. ಮಕ್ಕಳಿಂದ ಶುಭ ಸುದ್ದಿಯನ್ನು ಕೇಳುವಿರಿ. ನಷ್ಟವಾದ ವಸ್ತು ಮತ್ತು ಮರಳಿ ನಿಮ್ಮ ಕೈ ಸೇರಲಿದೆ. ವೃತ್ತಿಯಲ್ಲಿ ಏಳಿಗೆ. ಗುರು ಶುಕ್ರ ಶನಿವಾರಗಳಲ್ಲಿ ತಾಯಿಯ ಜೊತೆ ವೈಮನಸ್ಸು, ಬಂಧುಗಳ ಜೊತೆ ವೈರತ್ವ, ತಾಳ್ಮೆಯಿಂದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು. ಅತಿಯಾದ ಉಷ್ಣದಿಂದ ಕೆಲವು ಸಮಸ್ಯೆಗಳಿಗಾಗಬಹುದು. ಕೃಷಿಗಳಲ್ಲಿ ನಿರೀಕ್ಷಿತ ಆದಾಯ ಇರುವುದಿಲ್ಲ. ಮನೆಯಲ್ಲಿ ಕಲಹಗಳು. ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ. ಇವರಿಗೆ ಪರಿಹಾರ ದತ್ತಾತ್ರೇಯ ಪಾರಾಯಣ ಮಾಡುವುದು ಒಳ್ಳೆಯದು. ಈಗ ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಶರೀರ ಸೌಖ್ಯ, ಒಳ್ಳೆಯ ಆರೋಗ್ಯ, ಸ್ತ್ರೀ ಸೌಖ್ಯ, ಗೌರವ ಮತ್ತು ಸನ್ಮಾನ, ವಿವಾಹ ಯೋಗ, ಸಂತಾನ ಯೋಗ, ಮಕ್ಕಳಿಂದ ಅಭಿವೃದ್ಧಿ. ಮಂಗಳ ಬುಧವಾರಗಳಲ್ಲಿ ಕುಟುಂಬದಲ್ಲಿ ಕಲಹಗಳು, ಮನಸ್ಸಿಗೆ ಕ್ಲೇಶವು, ವಸ್ತುಗಳು ಹಾನಿಯಾಗುವುದು, ಆದಾಯಕ್ಕಿಂತ ಖರ್ಚು ಜಾಸ್ತಿ, ಮನಸ್ಸಿನ ಉದ್ವೇಗ ಕಡಿಮೆ ಮಾಡಿಕೊಳ್ಳುವುದು, ಅಧಿಕ ಸುತ್ತಾಟದಿಂದ ಆಯಾಸ, ಅಪರಾಧವಿರದ ನಿಂದನೆಗಳು, ಶ್ವಾಸಕೋಶ ತೊಂದರೆ ಇರುವವರು ಎಚ್ಚರ ವಹಿಸಬೇಕು. ಗುರು ಶುಕ್ರ ಶನಿವಾರಗಳಲ್ಲಿ ತಮ್ಮ ತಂಗಿಯಂದಿರನ್ನ ಲಾಭ, ವಸ್ತ್ರಲಾಭವು, ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ, ವಿವಾಹ ಯೋಗ, ಗೃಹಯೋಗ. ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದಲ್ಲಿ ಪ್ರಗತಿಯನ್ನು ಕಾಣುವಿರಿ. ವೃತ್ತಿಯಲ್ಲಿ ಏಳಿಗೆ. ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಒಳ್ಳೆಯ ಅಭಿವೃದ್ಧಿಯ ಕಾಲ. ಬರಬೇಕಾದ ಹಣ ನಿಮ್ಮ ಕೈಗೆ ಸೇರುವಂಥದ್ದು. ಇವರಿಗೆ ಪರಿಹಾರ ಗಣಪತಿ ಆರಾಧನೆ ಮಾಡುವುದು. ಈಗ ಮೀನರಾಶಿ. ಈ ಮೀನರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಮನಸ್ಸಿಗೆ ವ್ಯಾಕುಲತೆ, ಮಾನಹಾನಿ, ಬಂಧು ವೈರತ್ವ, ಶರೀರಾಲಸ್ಯವು. ಬರಬೇಕಾದ ಹಣ ಸದ್ಯಕ್ಕೆ ನಿಮ್ಮ ಕೈಗೆ ಸಿಗುವುದಿಲ್ಲ. ಮಂಗಳ ಬುಧವಾರಗಳಲ್ಲಿ ಶರೀರ ಸೌಖ್ಯ, ಒಳ್ಳೆಯ ಆರೋಗ್ಯ, ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ, ಸರ್ಕಾರಿ ಅಧಿಕಾರಿಗಳಿಗೆ ಕೆಲಸದ ಒತ್ತಡ ಕಡಿಮೆ ಆಗಲಿದೆ, ಆರೋಗ್ಯದಲ್ಲಿ ಸುಧಾರಣೆ. ಗುರು ಶುಕ್ರ ಶನಿವಾರಗಳಲ್ಲಿ ಅಧಿಕ ಖರ್ಚು, ಕುಟುಂಬದಲ್ಲಿ ಕಲಹಗಳು, ಶ್ವಾಸಕೋಶ ಸಂಬಂಧಪಟ್ಟ ಕಾಯಿಲೆಗಳ ಬಗ್ಗೆ ನಿಗಾ ಇರಲಿ. ನಿಮ್ಮ ಮಾತಿನಿಂದ ಬೇರೆಯವರ ಮನಸ್ಸಿಗೆ ನೋವು ಉಂಟಾಗದಂತೆ ನೋಡಿಕೊಳ್ಳಿರಿ. ಸಂಸಾರದಲ್ಲಿ ಅಂತಃಕಲಹಗಳು ನಡೆದು ಅಸಮಾಧಾನಕ್ಕೆ ಕಾರಣವಾಗುವಂತೆ ಕಾಣುತ್ತಿದೆ. ಆದಾಯ ಕಮ್ಮಿ, ಖರ್ಚು ಜಾಸ್ತಿ. ವಾಣಿಜ್ಯ ವ್ಯಾಪಾರದಲ್ಲಿ ನಷ್ಟಗಳು, ಸಂಗಾತಿಯಲ್ಲಿ ವೈಮನಸ್ಸು. ಇವರಿಗೆ ಪರಿಹಾರ ಶನೇಶ್ವರಾಯ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸತಕ್ಕದ್ದು.